ಇಷ್ಟು ದಿನ ನಾವು ಎಲೆಕ್ಟ್ರಿಕ್ ಗಾಡಿಗಳನ್ನು ಸೇಫ್, ಬಜೆಟ್ ಫ್ರೆಂಡ್ ಆ್ಯಂಡ್ ಪೊಲ್ಯೂಷನ್ ಫ್ರೀ ಅಂತ ಅಂದುಕೊಂಡಿದ್ದೇವೆ. ನಿಮಗೆ ಗೊತ್ತಿಲ್ಲದ ಸಂಗತಿಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಇವು ನಮ್ಮ ಕೈಗೆ ಬರುವ ಮುಂಚೆ ಬ್ಯಾಟರಿ ತಯಾರು ಮಾಡಲು ಸಾವಿರಾರು ಲೀಟರ್ ನೀರು ಹಾಳು ಮಾಡಿ ನೂರಾರು ವ್ಯಾಟ್ ಕರೆಂಟ್ ತಿಂದು ಡೇಂಜರ್ ಕೆಮಿಕಲ್ಗಳಿಂದ ಅದರ ಜೀವಿತಕಾಲವಾಗುವಷ್ಟು ಪೊಲ್ಯೂಷನ್ ಮಾಡಿಬಿಟ್ಟಿರುತ್ತವೆ. ಇನ್ನು ಬಂದ ಮೇಲೆ ದಿನಾಲು ಚಾರ್ಜ್, ಓವರ್ ಹೀಟ್, ಓವರ್ ವೋಲ್ಟೇಜ್ನಿಂದ ಬ್ಯಾಟರಿ ಬ್ಲಾಸ್ಟ್ ಆಗೋ ಚಾನ್ಸ್ ಜಾಸ್ತಿ. ನೀರು, ತೇವಾಂಶ, ಬಿಸಿ ವಾತಾವರಣ ಇದ್ದರೆ ಬ್ಯಾಟರಿ ಫೇಲ್ ಆಗೋದನ್ನು ಸೇಫ್ ಅಲ್ಲ. ಬ್ಯಾಟರಿ ರೇಟ್ ಗಾಡಿ ರೇಟ್ಗಿಂತ 60% ಹೆಚ್ಚು. ಪ್ರತಿ ಸಲ ಉಪಯೋಗಿಸುತ್ತಿದ್ದಂತೆ ಇದರ ಸಾಮರ್ಥ್ಯ ಕಡಿಮೆ ಆಗುತ್ತಾ ಮುಂದೆ ಯಾವಾಗ ಎಲ್ಲಿ ನಿಲ್ಲುತ್ತದೆ ಗೊತ್ತಿಲ್ಲ. ಪ್ರತಿದಿನ ಹೊಸ ಮಾಡೆಲ್ ಬರುವುದರಿಂದ ಬಿಡಿ ಭಾಗಗಳು ದುಬಾರಿ ಮತ್ತು ಸಿಗುವುದು ಕಷ್ಟವಾಗುತ್ತದೆ. ಬ್ಯಾಟರಿಯ ಆಯುಷ್ಯ ಮುಗಿದ ನಂತರ ಇದನ್ನು ರಿಸೈಕಲ್ ಮಾಡಲು ತುಂಬಾ ಕಷ್ಟವಾಗುತ್ತದೆ. ಅದರಲ್ಲಿದ್ದ ಡೇಂಜರ್ ಕೆಮಿಕಲ್, ಲಿಥಿಯಂ, ಕೋಬಾಲ್ಟ್, ನಿಕ್ಕಲ್ ಇವುಗಳು ಪರಿಸರಕ್ಕೆ ಮತ್ತು ಜೀವಂತ ಜಂತುಗಳಿಗೆ ಆರೋಗ್ಯಕ್ಕೆ ಹಾನಿಕರ ಮಾಡುತ್ತವೆ. ಒಂದು ವೇಳೆ ಇನ್ನೂ ಹೆಚ್ಚಿನ ಆವಿಷ್ಕಾರ ಮತ್ತು ತಂತ್ರಜ್ಞಾನದಿಂದ ಇವನ್ನೆಲ್ಲ ಸಮಸ್ಯೆ ಮತ್ತು ನ್ಯೂನತೆಗಳನ್ನು ಸರಿ ಮಾಡಿ ಎಲೆಕ್ಟ್ರಿಕ್ ವಾಹನಗಳು ತಯಾರು ಮಾಡಿದಲ್ಲಿ ಪರಿಸರಕ್ಕೆ ಮತ್ತು ನಮಗೆ ತುಂಬಾ ಉಪಯೋಗವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.